ವಿದ್ಯಾ ವಿಕಾಸ ಕೇಂದ್ರದಲ್ಲಿ ಸಾಧನೆಯ ಸಂಭ್ರಮ ಕಾರ್ಯಕ್ರಮ ಬೈಲಹೊಂಗಲ ನಗರದ ದೇವಲಾಪುರ ರಸ್ತೆಯಲ್ಲಿರುವ ಕಾರ್ಮೆಲ್ ವಿದ್ಯಾ ವಿಕಾಸ ಕೇಂದ್ರದ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯ ಸಭಾಂಗಣದಲ್ಲಿ ಸಾಧನೆಯ ಸಂಭ್ರಮ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ವಿಶೇಷ ಚೇತನ ಮಕ್ಕಳ ಸಾಧನೆ, ಅವರಲ್ಲಿರುವ ಸೃಜನಶೀಲತೆ ಹಾಗೂ ಆತ್ಮವಿಶ್ವಾಸವನ್ನು ಸಮಾಜದ ಮುಂದೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಮಹಾಂತೇಶ್ ಕೌಜಲಿಗೆ, ವಿಶೇಷ ಚೇತನರು ದೇವರ ಮಕ್ಕಳು. ಅವರನ್ನ ಇಲ್ಲಿ ಸಿಸ್ಟರ್ಗಳು ಅತ್ಯಂತ ಪ್ರೀತಿ, ಕಾಳಜಿ ಹಾಗೂ ಸಹನೆಯಿಂದ ನೋಡಿಕೊಳ್ಳುತ್ತಿರುವುದು ಶ್ಲಾಘನೀಯ. ಇಂತಹ ಸಂಸ್ಥೆಗಳು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಮಾತನಾಡಿ, ಬುದ್ಧಿಮಾಂದ್ಯ ಮಕ್ಕಳು ಎಲ್ಲರಂತಿಲ್ಲ. ಅವರಿಗೆ ವಿಭಿನ್ನ ರೀತಿಯ ಕಾಳಜಿ, ಸಹಾನುಭೂತಿ ಹಾಗೂ ಮಾರ್ಗದರ್ಶನದ ಅಗತ್ಯ. ಇವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶಿಕ್ಷಕರು ಮತ್ತು ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಚೇತನ ಮಕ್ಕಳು ತಾವೇ ಸಿದ್ಧಪಡಿಸಿದ ಕಸೂತಿ ಕೆಲಸಗಳು, ಕಾಗದದಿಂದ ನಿರ್ಮಿಸಿದ ವಿವಿಧ ಕೈಚಾಣಾಕ್ಷ ವಸ್ತುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮಕ್ಕಳ ಕೈಚಳಕ, ಕಲಾತ್ಮಕತೆ ಹಾಗೂ ಪರಿಶ್ರಮವನ್ನು ಕಂಡು ಅತಿಥಿಗಳು ಹರ್ಷ ವ್ಯಕ್ತಪಡಿಸಿ ಮಕ್ಕಳನ್ನು ಹುರಿದುಂಬಿಸಿದರು. ಈ ಸಂದರ್ಭದಲ್ಲಿ ಐಎಎಸ್ ಅಧಿಕಾರಿ ಅಭಿನವ್ ಜೈನ್, ಪುರಸಭೆ ಸದಸ್ಯ ಬಸವರಾಜ್ ಜನ್ಮಟಿ, ಗುರು ಮೆಟ್ಗುಡ್, ಪತ್ರಕರ್ತ ರವಿ ಹುಲುಕುಂದ್, ಮುಖ್ಯ ವ್ಯವಸ್ಥಾಪಕಿ ಸೇಬಿಲ್ ಡೈನಾ, ಮುಖ್ಯ ಶಿಕ್ಷಕಿ ರೀಟಾ ಪಿಂಟೋ, ಜ್ಯೋತಿ ಎಸಿ, ಸಂತ್ ಫ್ರಾನ್ಸಿಸ್ ಕ್ಲೇವಿಯರ್, ಚರ್ಚ್ನ ಫಾದರ್ ರಾಕೇಶ್, ಸಂತೋಷ್ ದೇಶಪಾಂಡೆ, ಸತೀಶ್ ದೊಡ್ಮನಿ, ಕಾವೇರಿ ಹಂಪನವರ್, ನೇತ್ರಾವತಿ ಗಿರಿಯನ್ನವರ್, ಸ್ವಾತಿ ವಡ್ಡರ್, ಲಿಂಗಮ್ಮ ಮಧುರಿ, ನಿರ್ಮಲಾ ಪೂಜೇರ್, ದುಂಡಯ್ಯ ಮಠಪತಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾರ್ಮೆಲ್ ವಿದ್ಯಾ ವಿಕಾಸ ಕೇಂದ್ರದ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು.